ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ತುಂಬ ದಿನಗಳೇ ಆಗೋಯ್ತು ವ್ಲಾಗ್ನ ಮಾಡಿ. ಹೌದು, ಸೊ ಲಾಸ್ಟ್ ಟೈಮು ಹೇಳ್ದ ಹಾಗೆ ನನಗೆ ಡೈಲಿ ವ್ಲಾಗ್ನ ಹಾಕೋದಕ್ಕೆ ಆಗ್ತಾಯಿಲ್ಲ. ಸೊ ಹಂಗಾಗಿ ನನಗೆ ಯಾವಾಗ ಫ್ರೀ ಸಿಗುತ್ತೆ ಆವಾಗ ವ್ಲಾಗ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ನನಗೆ ಟೈಮ್ ತೊಗೊಂಡ್ಬಿಡ್ತು. ಸೊ ಹಂಗಾಗಿ ಬೆಳಗ್ಗೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಮಗಳಿಗೆ ಸ್ಕೂಲೆಲ್ಲ ಲೀವ್ ಇರೋದ್ರಿಂದ ಸೊ ಸ್ವಲ್ಪ ರುಟೀನ್ಸ್ ಎಲ್ಲ ಸ್ವಲ್ಪ ಚೇಂಜಸ್ ಆಗಿದೆ. ಅವಳು ಸ್ಕೂಲ್ ಇದ್ದಾಗ ಒಂದು ಸ್ವಲ್ಪ ಬೇಗ ಎದ್ದೇಳ್ತಾ ಇದ್ದೆ. ಈಗ ಒಂದು ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೀನಿ, ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಸೊ ಬೆಳಗ್ಗೆನೇ ಎದ್ದ ತಕ್ಷಣ ನಾನು ನಾರ್ಮಲಾಗಿ ಫ್ರೆಶ್ ಅಪ್ ಆಗಿ ಬಂದು ನಾನು ಇಡೋದೇ ಹಾಲು ಕಾಯಿಸೋದಕ್ಕೆ. ಮೇಯ್ನ್ ನನ್ನ ಮಗಳಿಗೆ ಏನಾಗುತ್ತೆ ಅಂದರೆ ಅವಳು ಬೇಗ ಎದ್ಬಿಡ್ತಾಳೆ. ಸೊ ಹಂಗಾಗಿ ಅವಳಿಗೆ ಎದ್ದಿದ ತಕ್ಷಣ ಹಾಲು ಕೊಟ್ಬಿಟ್ರೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆದಂಗೆ. ಅವಳಿಗೆ ಇಲ್ಲ ಏನೂ ಕೊಟ್ಟಿಲ್ಲ ಅಂತಂದರೆ ಮತ್ತೆ ಸುಮ್ಮನೆ ಅಳ್ತಾನೆ ಇರ್ತಾಳೆ. ಸೊ ಹಂಗಾಗಿ ಮತ್ತೆ ನನಗೂ ಕೂಡ ತುಂಬ ಹುಷಾರಿರಲಿಲ್ಲ, ಫುಲ್ಲು ಗಂಟ್ಲೆಲ್ಲ ನೋವು ಮತ್ತು ಫೀವರು ಎಲ್ಲ ಇತ್ತು. ಸೊ ಹಂಗಾಗಿ ವ್ಲಾಗ್ ಕೂಡ ನಾನು ಸ್ವಲ್ಪ ಫ್ರೀ ಇದ್ರೂ ಸ್ವಲ್ಪ ಮಾಡೋದಕ್ಕಾಗಲಿಲ್ಲ. ಸೊ ಹಂಗಾಗಿ ನಾನು ರಾತ್ರಿಯೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಟೊಮೆಟೊ ಬಾತ್ ಮಾಡೋಣ ಅಂತಂದ್ಬಿಟ್ಟು. ಅವರೆಕಾಯಿ ತಂದು ಇದು ಹುಳಿ ಸಾರು ಮಾಡಿದ್ದೆ. ಸೊ ಹಂಗಾಗಿ ಸ್ವಲ್ಪ ಇದು ಇತ್ತು ಕಾಳು, ಹಂಗಾಗಿ ಸೊ ಅದಕ್ಕೆ ಟೊಮೆಟೊ ಬಾತ್ ಮಾಡೋಣ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಬೆಳಗ್ಗೆನೇದು ಸ್ವಲ್ಪ ಬಿಸಿನೀರನ್ನ ಕುಡಿತಾ ಇದ್ದೀನಿ. ಫುಲ್ಲು ಗಂಟ್ಲೆಲ್ಲ ಫುಲ್ಲು ಪೇಯ್ನ್ ಆಗ್ತಾಯಿತ್ತು, ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ. ಫುಲ್ಲು ವಾಯ್ಸೇ ಚೇಂಜ್ ಆಗೋಗಿತ್ತು ನನಗೆ. ಸೊ ಹಂಗಾಗಿ ನಾನು ವಾಯ್ಸ್ ಓವರು ಕೊಡೋದಕ್ಕಾಗಲಿಲ್ಲ. ಸರಿ ಅಂತಂದ್ಬಿಟ್ಟು ನಾನು ಬೆಳಗ್ಗೆನೇ ಸ್ವಲ್ಪ ನನ್ನ ಮಗಳಿನ್ನೂ ಎದ್ದಿರಲಿಲ್ಲ ಅಂತಂದ್ಬಿಟ್ಟು ಬೇಗ ಟೊಮೆಟೊ ಬಾತ್ಗೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೆ. ನಮ್ಮ ಮನೆಯವ್ರಿಗೆ ಒಂದು ಒಳ್ಳೆ ಅಭ್ಯಾಸ ಇದೆ. ಏನು ಅಂತಂದರೆ ಬೆಳಗ್ಗೆ ಹೊತ್ತವ್ರು ಟೀ ಕಾಫಿ ಏನೂ ಕುಡಿಯಲ್ಲ, ಡಿಟಾಕ್ಸ್ ಡ್ರಿಂಕು ಇಲ್ಲ ಏನಾದರೂ ಹೆಲ್ತಿ ಡ್ರಿಂಕ್ನ ಕುಡಿತಾರೆ. ಸೊ ನನಗೆ ರಿಸ್ಕು ಕೊಡೋದಿಲ್ಲ, ಅವರೇ ಬಂದು ಮಾಡ್ಕೊಂಡು ಕುಡಿತಾರೆ. ಮೊದಲೆಲ್ಲ ನೀನೇ ಮಾಡ್ಕೊಡು ಅಂತ ಇದ್ರು. ಸೊ ಇವಾಗ ಆ ರೀತಿಯೆಲ್ಲ ಏನಿಲ್ಲ, ಪಾಪ ಮಾಡ್ಕೋತಾರೆ, ಮಾಡಿಕೊಂಡು ಕುಡಿತಾರೆ. ಸೊ ಅಷ್ಟರಲ್ಲೇ ನನ್ನ ಮಗಳು ಕೂಡ ಎದ್ದು ಬಂದು ನೋಡ್ತಾ ಇರ್ಬೋದು, ಫುಲ್ಲು ನಿದ್ದೆಗಣ್ಣಲ್ಲೇ ಬಂದಳು. ಅವಳದ್ದು ಏನಂದರೆ ಎದ್ದಿದ ತಕ್ಷಣ ಅವಳನ್ನ ನಾನು ಎತ್ಕೊಂಡು ಬಿಡಬೇಕು. ಎತ್ಕೊಂಡು ಸ್ವಲ್ಪ ಹೊತ್ತು ಮುದ್ದಾಡಿ ಹಾಲು ಕೊಟ್ಬಿಟ್ರೆ ಅವಳು ಫ್ರೀ ಬರ್ಡ್, ಅವಳು ನನ್ನ ಡಿಸ್ಟರ್ಬೇ ಮಾಡಲ್ಲ, ಆರಾಮಾಗಿ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಸೊ ಹಂಗಾಗಿ ಅವಳು ಬಂದಿದ್ದ ತಕ್ಷಣ ಸ್ವಲ್ಪ ಇದು ಮಾಡ್ಕೋತಾ ಇದ್ದೆ. ಸರಿ ಹಂಗೇನೆ ಹಾಲು ಕಾಯಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಲು ಕೂಡ ಇಡ್ತಾ ಇದ್ದೆ. ನನ್ನ ಮಗಳಿಗೆ ಹಂಗೆ ಮಾತಾಡಿಸ್ಕೊಂಡು ಅಡುಗೆ ಮೇಲೆ, ಅವಳು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಶೆಲ್ಫ್ ಮೇಲೆ ಕುಂಡ್ರಿಸ್ಕೊಂಡು ಮಾತಾಡಿಕೊಂಡು ನಾನು ಕೆಲಸ ಮಾಡಬೇಕಂದ್ರೆ ಬೆಳಗ್ಗೆ ಹೊತ್ತು ಹಂಗೆ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಆಮ್ಲ ಜ್ಯೂಸ್ ಮಾಡ್ತೀನಿ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ರು. ನನ್ನ ಮಗಳ ಜೊತೆ ಮಾತಾಡ್ಕೊಂಡು ಅವ್ರದ್ದು ಒಂಥರ ಲ್ಯಾಂಗ್ವೇಜ್ ಮಾತಾಡಿಕೊಂಡು ಮಾಡ್ತಾಯಿದ್ರು. ನನಗೂ ಬೇಕು ಅಂದೆ, ಹಂಗಾಗಿ ನನಗೂ ಒಂದು ಗ್ಲಾಸ್ ಮಾಡಿಕೊಟ್ರು. ನನ್ನ ಗಂಟಲೆಲ್ಲ ಫುಲ್ಲು ಪೇಯ್ನ್ ಆಗ್ತಾಯಿತ್ತು, ಆಗ್ತಾನೆ ಇರಲಿಲ್ಲ. ಅದಕ್ಕೊಂಚೂರು ಶುಂಠಿ, ಪುದೀನ, ನಿಂಬೆಹಣ್ಣು ರಸ ಎಲ್ಲ ಹಾಕಿ ಮಾಡಿಕೊಟ್ರು ಒಳ್ಳೆಯದು ಅಂತಂದ್ಬಿಟ್ಟು ಅದನ್ನು ಕೂಡ ಮಾಡಿದೆ. ಇನ್ನೊಂದು ಗಂಡಸರು ಮನೇಲಿ ಮಾಡೋದು ಹೆಚ್ಚಲ್ಲ, ಮಾಡ್ತಾರೆ ಅನ್ನೋದೊಂದು ಖುಷಿ ಒಂದು ಕಡೆ ಇದ್ದರೆ, ಅವ್ರು ಮಾಡಾದ್ಮೇಲೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಎಲ್ಲಂದು ಅಲ್ಲೇ ಇಟ್ಬಿಡ್ತಾರೆ, ಮಿಕ್ಸಿ ಅಲ್ಲೇ ಇರುತ್ತೆ, ಸೌಟ್ಗಳು ಅಲ್ಲೇ ಇರುತ್ತೆ, ಇನ್ನಷ್ಟು ಅಡುಗೆ ಮನೆ ಗಲೀಜಾಗಿರುತ್ತೆ. ಹೆಂಗಸ್ರಿಗಾದರೆ ಚೆನ್ನಾಗಿ ರೂಢಿ ಆಗೋಗಿರುತ್ತೆ, ಹಿಂಗೆ ಮಾಡ್ಕೋಬೇಕು ಹಂಗೆ ಮಾಡ್ಕೋಬೇಕಂತ, ಅದಕ್ಕೆ ತಕ್ಕಂತೆ ನಾವು ಮಾಡ್ಕೊತಾ ಇರ್ತೀವಿ. ನನ್ನ ಮಗಳು ಕೂಡ ನೋಡಿ ಬೆಳಗ್ಗೆನೇ ಮಾತುಗಳು ಹೇಳ್ತಾ ಇದ್ಲು, ಹಂಗೆ ಹಿಂಗೆ ಅಂತಂದ್ಬಿಟ್ಟು ಹೇಳ್ತಾ ಇದ್ಲು. ನಿನ್ಗೆ ಹಾಲು ಕೊಡಲ್ಲ ಅಂತಂದರೆ, ಯಾಕೆ ಹಾಲು ಕೊಡಲ್ಲ, ನಂದು ಡ್ಯಾಡಿ ನಂದು ಮನೆ ಕೊಡಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಸೊ ಅದು ಹಂಗೆ ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ಕೊತ ಒಂಥರ ಖುಷಿ ಆಗುತ್ತೆ. ಅವ್ರ ತೊದಲು ಮಾತುಗಳು, ಈ ಮೂಮೆಂಟು ಎಲ್ಲ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ದೊಡ್ಡವ್ರು ಆಗ್ತಾ ಆಮೇಲೆ ಏನೂ ಇರಲ್ಲ. ಸೊ ಹಂಗಾಗಿ ಇನ್ನೊಂದು ವರ್ಷ ಕಳೀತಂದರೆ ಸ್ವಲ್ಪ ದೊಡ್ಡೋಳ ಥರನೇ ಅನಿಸ್ಬಿಡ್ತಾಳೆ ನನಗೆ. ಸೊ ಆ ಮೂಮೆಂಟ್ಸ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಸೊ ಹಂಗಾಗಿ ಯಾವಾಗ ಟೈಮ್ ಸಿಕ್ತಾಗೆಲ್ಲ ನಾನು ಅವಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಹಾಗೆಯೇ ಇಲ್ಲಿ ನಾನು ಮಗುಗೆ ಹಾಲು ಕಾಯೋಕ್ಕಂತ ಇಟ್ಟೆ, ಅವಳ ಜೊತೆ ಮಾತಾಡಿಕೊಂಡೆ.
ಬೆಳಗ್ಗೆನೇ ನಮ್ಮ ಮನೆಯವರು ಸ್ವಲ್ಪ ಬೇಗ ಹೋಗೋದ್ರಿಂದ 8 o'clock 7:50 8 o'clockಗೆಲ್ಲ ಮನೆಯಿಂದ ಆಚೆ ಇರಬೇಕು. ಸೊ ಹಂಗಾಗಿ ನನಗೆ ಬೆಳಗ್ಗೆ ಹೊತ್ತು ಆಗೋದೇ ಇಲ್ಲ. ನೋಡ್ತಾ ಇರ್ಬೋದು, ಕೆಮ್ಮು ಅಂದರೆ ಕೆಮ್ಮು, ನೈಟೆಲ್ಲ ಫುಲ್ಲು ಕೆಮ್ಮು ನನಗೆ. ಸೊ ಹೋಮ್ ರೆಮಿಡೀಸ್ ನಾನು ತುಂಬ ಮಾಡಿದೆ. ಸೊ ಯಾಕೋ ಅದು ಕಮ್ಮಿನೇ ಆಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯಿತು. ನಾನು ಏನಾಯಿತು ಅಂದರೆ ನನಗೆ ಫ್ರಿಜ್ಜಲ್ಲಿ ತಿನ್ನೋದು ಆ ಥರ ಎಲ್ಲ ಏನೂ ಆಗಲ್ಲ, ಬಟ್ ಐಸ್ ಕ್ರೀಮು ತಿಂದುಬಿಟ್ಟಿದ್ದೆ ಮೊನ್ನೆ. ಅದು ನೋಡಿ ನನಗೆ ಬೇರೆ ಥರನೇ ಎಫೆಕ್ಟ್ ಆಗಿಬಿಡ್ತು. ಹಂಗಾಗಿ ತುಂಬ ಕೆಮ್ಮಾಗ್ತಿತ್ತು. ಮತ್ತು ಇಲ್ಲಿ ನಾನು ಬೇಳೆ ಅಂದರೆ ಅವರೆಕಾಯಿನ ಬೇಳೆನ ಇದಕ್ಕಿ ನೆನೆಸಿ ಇದಕ್ಬಿಟ್ಟು ಅದು ಬೇಳೆ ಇರುತ್ತಲ್ವ ಅದರದ್ದು ಟೊಮೆಟೊ ಬಾತನ್ನ ನಾನು ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಯಾವುದೇ ನಾನು ನಾನು ಮಸಾಲೆ ಏನೂ ರುಬ್ಕೊಳ್ಳೋದಿಲ್ಲ. ಇದಕ್ಕೆ ನಾನು ಜಸ್ಟು ಎಣ್ಣೆ ಹಾಕ್ಬಿಟ್ಟು ಮತ್ತು ಪಲಾವ್ ಎಲೆ ಇರುತ್ತಲ್ಲ, ಪಲಾವ್ ಎಲೆ, ಚಕ್ಕೆ, ಲವಂಗ, ಪಲಾವ್ ಸಾಮಾನು ಏನೇನಿರುತ್ತೆ ನೋಡಿ, ಕಸೂರಿ ಮೇಥಿ, ಇದೆಲ್ಲ ಹಾಕ್ಬಿಟ್ಟು ಮಸಾಲೆ ಐಟಮ್ಸು, ಮತ್ತು ಅದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಆಮೇಲೆ ಅದಕ್ಕೆ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಂಡು, ಇದು ನಾನು ಒಂದು 3ರಿಂದ 4 ಜನಕ್ಕೆ ಆಗೋ ಥರ ಮಾಡ್ಕೋತಾ ಇರೋದು. ಸೊ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಮಾಡ್ಕೊಂಡು ಬಿಡ್ತಾಯಿದ್ದೀನಿ. ಸೊ ನಾನು ನನ್ನ ಮಗಳಿಗೆ ಅಲ್ವಾ, ಸೊ ಹಂಗಾಗಿ ಅದಾಗುತ್ತೆ ಅಂತಂದ್ಬಿಟ್ಟು ನಾನು ಅದನ್ನೇ ಮಾಡ್ಕೊಂಬಿಡ್ತೀನಿ. ನೈಟ್ಗೆ ಏನಾದರೂ ಸಾಂಬಾರು ಮಾಡ್ಕೊಂಡೋದ್ರೆ ಸಾಕು ಅಂತಂದ್ಬಿಟ್ಟು ಇದಕ್ಕೆ ನಾನು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಬೇಳೆ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಒಂದು 5 ನಿಮಿಷ. ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅದಕ್ಕೆ ತಕ್ಕಂತೆ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ಅಷ್ಟು, ಮತ್ತು ನಾನು ಇದಕ್ಕೆ ಏನು ಸೇರಿಸ್ತೀನಿ ಅಂದರೆ ಬಿರಿಯಾನಿ ಮಸಾಲನ ಸೇರಿಸ್ಕೋತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೀವೇನಾದರೂ ರುಬ್ಬಕ್ಕೆ ಏನು ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಾವು ಸಪ್ರೇಟಾಗಿ ನಾನು ನಿಮಗೆ ಲಾಸ್ಟು ನನ್ನ ವೀಡಿಯೋಗಳಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನೆಲ್ಲ ನಾನು ರುಬ್ಕೊಂಡು ಹಸಿಮೆಣಸಿನ್ಕಾಯೆಲ್ಲ ರುಬ್ಕೊಂಡು ಹಾಕ್ಕೋತಿದ್ದಲ್ಲ. ಸೊ ಇದಕ್ಕೆ ಆ ರೀತಿ ಎಲ್ಲ ಏನೂ ಇಲ್ಲ, ಡೈರೆಕ್ಟ್ ಹಾಕೋತೀನಿ. ಅಂದರೆ ಇದಕ್ಕೆ ನಾನು ಸ್ವಲ್ಪ ಬಿರಿಯಾನಿ ಮಸಾಲನ ಸೇರಿಸ್ಕೋತೀನಿ, ತುಂಬ ರುಚಿಯಾಗಿರುತ್ತೆ. ಆಮೇಲೆ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 1-2 ಕುದಿ ಬರಬೇಕು. 1-2 ಕುದಿ ಬಂದಮೇಲೆ ಅದು ಎಲ್ಲ ಅಕ್ಕಿಗೆಲ್ಲ ಹೊಂದ್ಕೊಳ್ಳುತ್ತೆ. ಆಮೇಲೆ ಲಾಸ್ಟಲ್ಲಿ ಟೇಸ್ಟ್ ನೋಡಿದ್ರೆ ಉಪ್ಪು ಖಾರ ಏನಾದ್ರು ಒಂದು ಸ್ವಲ್ಪ ಕಮ್ಮಿ ಅನಿಸಿದ್ರೆ ಆವಾಗೇ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಗೊತ್ತಾಗುತ್ತೆ. ಆಮೇಲೆ ಅದು ವಿಜಿಲೆಲ್ಲ ಬಂದಮೇಲೆ ನಾವು ಸೇರ್ಸೋಕ್ಕೆ ಹೋದರೆ ಅದು ಟೇಸ್ಟ್ ಬೇರೆ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ಆವಾಗೇ ನಾನು ಟೇಸ್ಟ್ ನೋಡಿಕೊಂಡು ಆಮೇಲೆ ಕುದಿ ಬಂದಾದಮೇಲೆ ಒಂದು ಇಲ್ಲ 2 ವಿಜಿಲ್ನ ನಾನು ಕೂಗಿಸ್ಕೋತೀನಿ ಅಷ್ಟೇ. ತರಕಾರಿ ಏನಾದರೂ ಹಾಕಿದ್ರೆ ಪಲಾವ್ಗೆ ಆ ರೀತಿ ಎಲ್ಲ ಹಾಕಿದ್ರೆ ಮಾತ್ರ 1-2-3 ವಿಜಿಲ್ನ ಕೂಗಿಸ್ಕೋತೀನಿ. ಟೊಮೆಟೊ ಬಾತ್ಗೆ ಅಲ್ವಾ, ಸೊ ಹಂಗಾಗಿ ಅದಾಗುತ್ತೆ ಅಂತಂದ್ಬಿಟ್ಟು ನೋಡಿ ಕುದಿ ಬಂದಿದೆ. ಈ ಟೈಮ್ಗೆ ನಮಗೆ 1-2 ಕುದಿ ಬಂದಮೇಲೆ ನಾವು ಇದು ಕುಕ್ಕರ್ ಮುಚ್ಚೋದ್ರಿಂದ ಅದು ಗೊತ್ತಾಗ್ಬಿಡತ್ತೆ ನಮಗೆ, ಅಂದರೆ ಟೇಸ್ಟು ಗೊತ್ತಾಗುತ್ತೆ ಮತ್ತು ಸ್ವಲ್ಪ ಬೆಂದಿರುತ್ತೆ, ವಿಜಿಲು ಬೇಗ ಬರುತ್ತೆ. ಸೊ ಹಂಗಾಗಿ ನಾನು 1-2 ಕುದಿಸ್ಕೊಂಡು ಆಮೇಲೆ ನಾನು ವಿಜಿಲಿಗೆ ಹಾಕ್ತೀನಿ. ಹಾಗೆಯೇ ಇಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊಸರು ಬಜ್ಜಿ ಏನು ಸಿಂಪಲ್ಲೇ, ಇದೇನು ನಾನು ಕ್ಯಾರೆಟು ಆ ಥರ ಎಲ್ಲ ಏನೂ ಹಾಕಿಲ್ಲ. ಮೊಸರನ್ನ ಸೇರಿಸ್ಕೊಂಡು 1/4 ಲೀಟ್ರ್ ಮೊಸರನ್ನ ಸೇರಿಸ್ಕೊಂಡು ಒಂದು ಚಿಕ್ಕ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಅಷ್ಟೇ. ಸೊ ನಾನು ಮಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಮಂಡೇ, ಫ್ರೈಡೇ, ಸ್ಯಾಟರ್ಡೇ ಈ ಥರ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಮನೆಯಲ್ಲಿ. ಸೊ ನನ್ನ ಕೆಲಸಗಳು ಇದ್ರ ಮೇಲೆ ಡಿಪೆಂಡ್ ಅಷ್ಟೇ. ಔಟ್ಸೈಡ್ ಏನಾದರೂ ನನಗೆ ಕೆಲಸಗಳು, ಮೇಕಪ್ ಆರ್ಡರ್ಸು ಅಥವಾ ಏನಾದರೂ ಮನೆಗೆ ಏನಾದರೂ ಬಂದರೆ, ಸೊ ನಾನು ಮನೆಯಲ್ಲೇ ಶಾಪು ಮಾಡಿರೋದ್ರಿಂದ ಸೊ ಏನಾದರೂ ಬಂದರೆ ನಂಗೆ ಸ್ವಲ್ಪ ಬ್ಯುಸಿಯಾಗಿ ಹೋಗ್ತೀನಿ. ಸೊ ನನ್ನ ಸ್ಯಾರಿ ಬಿಸ್ನೆಸ್ ಎಲ್ಲ ಇದೆಯಲ್ವ, ಸೊ ಹಂಗಾಗಿ ಅದಕ್ಕೇನಾದರೂ ಬಂದರೆ ತೋರ್ಸಕ್ಕೆ ಹೋದರೆ ಸೊ ಆ ರೀತಿ ಎಲ್ಲ ನಾನು ಸ್ವಲ್ಪ ಬ್ಯುಸಿಯಾಗಿ ಹೋಗ್ತೀನಿ. ವೀಡಿಯೋಸ್ಗಳ್ನೆಲ್ಲ ಹಾಕೋದಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನೋಡೋಣ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ನೋಡಿ ವಿಜಿಲು ಕೂಡ ಬಂತು. ಟೊಮೆಟೊ ಬಾತ್ ಅಂತೂ ಉದ್ರಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಫ್ಲೇವರು ಕೂಡ ಅಷ್ಟೇ ಮತ್ತು ಸಖತ್ತಾಗಿ ಬರುತ್ತೆ. ಅದು ಬಿರಿಯಾನಿ ಮಸಾಲ ಹಾಕಿ ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ ನಿಜವಾಗ್ಲೂ. ಮತ್ತು ಇದು ರೈಸ್ ಬಾತು ಈ ರೀತಿ ಎಲ್ಲ ನೀವು ಸಿಂಪಲ್ಲಾಗಿ ಏನು ಮಸಾಲೆ ಏನು ರುಬ್ಕೊಂಡೇ ಮಾಡ್ತೀರಾ ಅಂತಂದರೆ ಈ ರೀತಿ ಬಿರಿಯಾನಿ ಮಸಾಲನ ಹಾಕ್ಕೊಂಡು ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಗೋಯಿತು. ನಮ್ಮ ಮನೆಯವ್ರಿಗೂ ಕೂಡ ಟಿಫನ್ ಮಾಡೋದಕ್ಕೆ ಅಂತ ಕೊಟ್ಟೆ. ಸೊ ನಮ್ಮ ಮನೇಲಿ ಹೆಂಗೆ ಅಂತಂದರೆ ಬೆಳಗ್ಗೆ ಅವರಿಗೆ ಮುದ್ದೆ ಇರಬೇಕು, ಬೆಳಗ್ಗೆ ಸಾಯಂಕಾಲ. ಈಗೆಲ್ಲ ಸ್ವಲ್ಪ ರೊಟೀನ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ನಮ್ಮ ಮನೇಲಿ ನೈಟ್ ಏನಾದರೂ ಸಾಂಬಾರು ಮಾಡಿದ್ರೆ ಅದಕ್ಕೆ ಮುದ್ದೆ ಮತ್ತು ಬಾಕ್ಸ್ಗೆ ಸಾಂಬಾರು, ಅನ್ನ
ಈ ರೀತಿಯೇ ಮಾಡೋದು. ನನ್ನ ಮಗಳು ಸ್ಕೂಲಿದ್ದಾಗ ಟಿಫನ್ಗಳು ಮಾಡಬೇಕು, ಬಾಕ್ಸಿಗೆ ಬೇಕಲ್ವ. ಸೊ ಹಂಗಾಗಿ ನಾನು ಮಾಡಲೇಬೇಕು. ಆವಾಗ ಮಾಡ್ಕೋತಿದ್ದೆ. ಸೊ ನೈಟ್ ಏನಾದರೂ ಸಾಂಬಾರು ಮಾಡಿಲ್ಲ ಅಥವಾ ಉಳಿದಿಲ್ಲ ಆ ರೀತಿ ಏನಾದರೂ ಅಂತಂದರೆ ಏನಾದರೂ ಲೈಟಾಗಿ ಅವ್ರಿಗೆ ಇಷ್ಟ ಆಗೋ ಥರ ಟಿಫನ್ನ ನಾನು ಮಾಡಿಕೊಟ್ಬಿಡ್ತೀನಿ. ಅವ್ರು ಹೋಗಿದ ತಕ್ಷಣ ನನ್ನ ಕೆಲಸ, ಇವನು ಹೋಗಿದ ತಕ್ಷಣ ಕಸ ಎಲ್ಲ ಗುಡಿಸ್ಬಾರ್ದಲ್ವ, ಇನ್ನೂ ಕೆಲಸ ಮಾಡಬಾರ್ದು ಅಂತಾರೆ. ಸೊ ಹಂಗಾಗಿ ನಾನೇನು ಮಾಡಲ್ಲ, ಒಂದು 10 ಮಿನಿಟ್ಸ್ ಹಾಗೆ ಕುತ್ಕೊಂಡಿರ್ತೀನಿ. ಅದಾದಮೇಲೆ ಅವ್ರು ಹೋಗಿದ ತಕ್ಷಣ ಫಸ್ಟ್ ಎಲ್ಲ ಎಲ್ಲಿಂದಲ್ಲೆಲ್ಲ ಎತ್ತಿ ಕ್ಲೀನ್ ಮಾಡಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಕಸ ಎಲ್ಲ ಗುಡಿಸಿ, ಮನೆಗೆ ಒರೆಸಿ, ಇದೇ ಥರ ಸ್ಟಾರ್ಟ್ ಆಗ್ತಾ ಇರುತ್ತೆ ಕೆಲಸ. ಸೊ ಸರಿ ಅಂತಂದ್ಬಿಟ್ಟು ಮಂಡೇ ಅಲ್ವಾ, ಸರಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಹೊಸ್ಲೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕೋತಾ ಇದ್ದೆ. ಈಗೇನಾಗೋಗಿದೆ ಅಂದರೆ ನನಗೆ ಡೈಲಿ ಪೂಜೆ ಮಾಡೋದಕ್ಕೆ ಆಗ್ತಾಯಿಲ್ಲ. ನವರಾತ್ರಿ ಟೈಮಲ್ಲಿ ಮಾತ್ರ ನಾನೇನು ಅಂದ್ಕೊಂಡಿರಲಿಲ್ಲ, ಬಟ್ ಡೈಲಿ ಪೂಜೆ ಮಾಡಿ ದೀಪ ಹಚ್ತಾ ಇದ್ದೆ. ಬಟ್ ಈಗ ಮಂಡೇ, ಫ್ರೈಡೇ, ಸ್ಯಾಟರ್ಡೆ ಅಂತೂ ಮಿಸ್ ಮಾಡಲ್ಲ. ಸ್ಯಾಟರ್ಡೆ ಯಾಕಂದರೆ ನಮ್ಮ ಮನೆ ದೇವರು ವಾರ ಅಲ್ವಾ. ಸೊ ಹಂಗಾಗಿ ಅವತ್ತು ನಾನು ಮಿಸ್ ಮಾಡಲ್ಲ. ಪೂಜೆ ಅವಾಗ ಮಾಡ್ತೀನಿ, ಹೊಸ್ಲು ಕೂಡ ಆವಾಗೇ ನಾನು ತೊಳೆಯೋದು. ಡೈಲಿ ತೊಳೆದು ರಂಗೋಲಿ ಹಾಕೋದಕ್ಕೆ ಟೈಮು ಇರಲ್ಲ, ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ ನನಗೆ ಬಿಸಿಲೆಲ್ಲ ಬಂದುಬಿಟ್ರೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಸೊ ಬೆಳಗ್ಗೆನೇ ಎಲ್ಲ ಬೇಗ ಮುಗಿಸ್ಕೊಂಡ್ರೆ ಒಂಥರ ಖುಷಿ. ಸೊ ಹಂಗಾಗಿ ಏನೇ ಮಾಡಬೇಕು ಅಂದರೆ ಸ್ವಲ್ಪ ಇಂಟ್ರೆಸ್ಟಿಂದ, ನೆಮ್ಮದಿಯಿಂದ, ಖುಷಿಯಾಗಿ ಮಾಡಿದ್ರೆ ಅದಕ್ಕೊಂದು ಫಲ ಅಂತ ಹೇಳ್ತಾರಲ್ವ. ಸೊ ಅದೇ ಥರನೇ ನಾನು ಅದಕ್ಕೆ ಬೆಳಗ್ಗೆನೇ ಹೋಗಿದ ತಕ್ಷಣ ಸರಿ ಪೂಜೆ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಎಲ್ಲ ಬೇಗ ಹೊಸ್ಲೆಲ್ಲ ತೊಳೆದು ರಂಗೋಲಿನ ಹಾಕೋತಾ ಇದ್ದೆ. ಹಾಗೆಯೇ ನೀರು ಕೂಡ ಹೀಟ್ರಿಗೆ ಹಾಕಿದ್ದೆ. ನನ್ನ ಮಗಳು ಕೂಡ ಸ್ನಾನ ಮಾಡಿಸ್ಬಿಡೋಣ, ಸ್ನಾನ ಮಾಡಿಸಿ ಅವಳನ್ನ ಫ್ರೆಶ್ಶಾಗಿ ಇಟ್ಬಿಟ್ರೆ ಆಮೇಲೆ ನಾನು ಬೇಗ ಸ್ನಾನ ಮಾಡಿಕೊಂಡು ಪೂಜೆನ ಮುಗಿಸ್ಕೋಬೋದು ಅಂತ ಅಂದ್ಬಿಟ್ಟು ಫಸ್ಟು ನಾನು ಯಾವತ್ತೇ ಆಗಲಿ ಫಸ್ಟು ನಾನು ಸ್ನಾನಕ್ಕೆ ಹೋಗೋಲ್ಲ. ಫಸ್ಟ್ ಅವಳದೆಲ್ಲ ಮುಗಿಸಿ ಆಮೇಲೆ ನಾನು ಹೋಗೋದು. ಯಾಕಂದರೆ ಮತ್ತೆ ತಿರ್ಗಾ ನಾನು ಮಾಡು ಇತ್ತು ಅಂತಂದರೆ ಆಗೋದಿಲ್ಲ. ಸರಿ ಹಂಗಾಗಿ ಸರಿ ಅಂತ ಮೈಗೆ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾಯಿದ್ದೆ. ಮತ್ತು ಯಾಕೋ ಮೈಂಡ್ ಚೇಂಜ್ ಆಯಿತು, ಸ್ಯಾರಿ ಉಟ್ಕೊಳ್ಳೋಣ ಅಂತ ಫೀಲ್ ಆಯಿತು. ಯಾಕಂದರೆ ನಾನು ಸ್ಯಾರಿನೇ ಉಡಲ್ಲಲ್ಲ, ತುಂಬ ದಿನ ಆಗೋಗಿತ್ತು ನನಗೆ. ಸೊ ನನ್ನ ಹೇರ್ ಕೂಡ ನೋಡಿ ಇಷ್ಟು ಬೆಳೆದಿದ್ಯಾ ಅಂತ ಒಂಥರ ಖುಷಿ ಆಗ್ತಾಯಿತ್ತು, ನೋಡ್ಕೋತಾ ಇದ್ದೆ. ಹಾಗೆಯೇ ಪರವಾಗಿಲ್ಲ, ಬಟ್ ಸ್ವಲ್ಪ ಏರ್ ಫಾಲ್ ತಿರ್ಗಾ ಸ್ಟಾರ್ಟ್ ಆಗಿದೆ, ಯಾಕಂತ ಗೊತ್ತಿಲ್ಲ. ತಿರ್ಗಾ ಏರ್ ಫಾಲೇ ಇರಲಿಲ್ಲ ನನಗೆ, ಕಮ್ಮಿ ಆಗೋಗಿತ್ತು. ಯಾಕೋ ತಿರ್ಗಾ ಏರ್ ಫಾಲ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಸರಿ ಇರಲಿ, ಸ್ವಲ್ಪ ಹೇರ್ ಕೇರ್ ಮಾಡೋದು ಸ್ವಲ್ಪ ಕಮ್ಮಿ ಆಯ್ತಲ್ಲ ಬ್ಯುಸಿ ರೂಟೀನಲ್ಲಿ. ಸೊ ಹಂಗಾಗಿ ಆಗ್ತಿಲ್ಲ ಅಂತಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸುಮ್ಮನೆ ಆಗೇ ಇದೆ. ಸರಿ ಮೈಂಡ್ ಯಾಕೋ ಚೇಂಜ್ ಆಯಿತು, ಸ್ಯಾರಿ ಉಟ್ಕೊಂಬರೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗೋಗಿತ್ತು ಅಂತ. ಏನಾಗಿದೆ ಅಂದರೆ ವಾರ್ಡ್ರೋಬಲ್ಲಿ ಎಷ್ಟು ಸ್ಯಾರೀಸ್ ಇದೆ ಗೊತ್ತಾ, ಬಿಫೋರ್ ಮ್ಯಾರೇಜ್ದು ಸ್ಯಾರೀಸ್ ಎಲ್ಲ ಹಾಗೇ ಇದೆ. ನಾನು ಉಡೋದೇ ಇಲ್ಲ, ಯಾಕೋ ನನಗಷ್ಟು ಅಂದರೆ ತುಂಬ ಹೊತ್ತು ಇಟ್ಕೊಂಡಿರೋದಕ್ಕಾಗಲ್ಲ ನನಗೆ. ತುಂಬ ಸ್ವಲ್ಪ ರೂಢಿ ಕಮ್ಮಿನೇ. ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದರೆ ಮಾತ್ರನೇ ಸ್ಯಾರಿ ಉಡೋದು, ಇಲ್ಲಾಂದರೆ ಉಡೋದಿಲ್ಲ. ಏನಾದರೂ ಸ್ಪೆಷಲ್ ಮಾತ್ರನೇ ಜಾಸ್ತಿ ಡ್ರೆಸ್ಗಳನ್ನ ಹಾಕ್ಕೊಂಡು ಅದು ಚೆನ್ನಾಗಿ ರೂಢಿ ಆಗಿಬಿಡದೆ. ಸೊ ಹಂಗಾಗಿ ಡ್ರೆಸ್ ಕಂಫರ್ಟ್ ಇರುತ್ತೆ, ಮಗು ಇರೋದ್ರಿಂದ. ಮಗು ಆದಮೇಲೆ ಸ್ಯಾರಿ ವೇರ್ ಮಾಡಿಕೊಂಡು ಇದು ಮಾಡೋದಕ್ಕಾಗಲ್ಲ ಅಂತ ಅದೇ ಕಂಫರ್ಟ್ನ ನಾನು ಇಟ್ಕೊಂಡು ಬಿಟ್ಟಿದ್ದೀನಿ. ಸೊ ಅದು ನನಗೆ ರಾಂಗ್ ಅನ್ನಿಸ್ತು. ಸರಿ ಒಂದೊಂದೇ ಸ್ಯಾರಿನಾದರೂ ಉಟ್ಕೊಂಡು ಸ್ವಲ್ಪ ಸುಮ್ಮನೆ ಒಳಗಡೆ ಇಟ್ಟು ಅಷ್ಟು ದುಡ್ಡು ಕೊಟ್ಟು ಎಲ್ಲ ವೇಸ್ಟ್ ಮಾಡೋ ಬದಲು ಉಟ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಥರ ಸಿಂಪಲ್ ಸ್ಯಾರಿನ ಉಟ್ಕೊಂಡು ಪೂಜೆ ಮಾಡೋಣ ಅಂತ ಅನಿಸ್ತು. ಇನ್ನೊಂದೇನಾದರೆ ಪೂಜೆ ಮಾಡಬೇಕಾದ್ರೆ ಒಂಥರ ಸ್ಯಾರಿ ಉಟ್ಕೊಂಡು ಬಳೆ ಹಾಕ್ಕೊಂಡು ಹೂವು ಮುಡ್ಕೊಂಡು ಈ ರೀತಿ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಆ ಥರ ಅನಿಸ್ತು. ಹೂವು ಏನೂ ಇರಲಿಲ್ಲ ಮುಡ್ಕೊಳ್ಳೋಕ್ಕೆ, ಇರಲಿ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಉಟ್ಕೊಂಡು ಹಾಗೆಯೇ ಪೂಜೆ ಮಾಡಿಕೊಂಡೆ. ನಾನು ಉಟ್ಕೊಂಡ್ರೂ ಅಷ್ಟೇ ತುಂಬ ಹೊತ್ತು ನನಗೆ ಇರೋದಕ್ಕೆ ಆಗಲ್ಲ, ಯಾಕೋ ಗೊತ್ತಿಲ್ಲ, ಕಂಫರ್ಟ್ ಅನಿಸೋದೇ ಇಲ್ಲ. ಬ್ಲೌಸ್ ಸ್ವಲ್ಪ ಟೈಟಾಗಿ ಹೋಗಿದ್ದು ನನಗೆ.
ಅವಾಗಂದರೆ ಮದುವೆಗೆ ಮುಂಚೆ ತುಂಬ ಸಣ್ಣ ಇದ್ದೆ. ಮದುವೆ ಆದಮೇಲೆ ಸ್ವಲ್ಪ ದಪ್ಪ ಆದೆ, ಅಂದರೆ ಅಷ್ಟೊಂದು ದಪ್ಪ ಆಗಿಲ್ಲ, ಸ್ವಲ್ಪ ಒಂದು 3-4 kg ದಪ್ಪ ಆಗಿರಬಹುದೇನೋ. ಸೊ ಹಂಗಾಗಿ ಸ್ವಲ್ಪ ಅನ್ನಿಸ್ತಾಯಿತ್ತು ನನಗೆ. ಸರಿ ಅಂತ ನಾನು ಆಲ್ರೆಡಿ ದೇವ್ರ ಮನೆ ಪೂಜೆ ದೇವ್ರ ಸಾಮಾನೆಲ್ಲ ತೊಳೆದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ನಾನು ಆಲ್ರೆಡಿ ಲಾಸ್ಟ್ ವಾರನೇ ಪೂಜೆ ಎಲ್ಲ ಮಾಡಿಕೊಂಡೆ. ನಾನೇನು ಮಾಡ್ತೀನಿ ಅಂದರೆ 15 days ಒನ್ಸು ನಾನು ದೇವ್ರ ಸಾಮಾನ ತೊಳ್ಕೊತೀನಿ. ವಾರನೂ ನಾನು ತೊಳೆಯೋದಕ್ಕೆ ಹೋಗಲ್ಲ, ಮತ್ತು ಡೈಲಿ ಪೂಜೆ ಮಾಡಿದಾಗೆಲ್ಲ ನಾನು ತೊಳೆಯೋಕೆ ಹೋಗಲ್ಲ. ಹಂಗೆ ತೊಳಿಬಾರ್ದು ಅಂತಾರೆ ಆ್ಯಕ್ಚುಲಿ ದೊಡ್ಡವರು. ಸೊ ಹಂಗಾಗಿ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. 15 ದಿವಸಕ್ಕೊಂದ್ಸಲ ನಾನು ತೆಂಗಿನಕಾಯಿ ಬಂದು ಅಮಾವಾಸ್ಯೆಗೆ ಇಲ್ಲ ಪೌರ್ಣಮಿಗೂ ಚೇಂಜ್ ಮಾಡ್ತಾಯಿರ್ತೀನಿ 15 days ಒನ್ಸು. ಆವಾಗ ನಾನು ದೇವ್ರ ಸಾಮಾನೆಲ್ಲ ತೊಳೆದು ಫುಲ್ಲು ಡೀಪ್ ಕ್ಲೀನು, ದೇವ್ರ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಟ್ಟು ಪೂಜೆನ ಮಾಡ್ಕೋತೀನಿ. ಸರಿ, ಸೊ ಈ ರೀತಿ ಇತ್ತು ನನ್ನ ರೊಟೀನ್. ಸೊ ಡೈಲಿ ರೊಟೀನು ಒಂದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಇನ್ನೊಂದು ಥರ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.